ಮಠಕ್ಕೆ ಬೇರೆ ಸ್ವಾಮೀಜಿಯನ್ನು ತರುವ ನಿಟ್ಟಿನಲ್ಲಿ ಯೋಚನೆ ಮತ್ತು ಮಾತುಗಳು ಬರ್ತಾ ಇದ್ದಾವೆ ಅಂತಂದ್ರೆ ಒಂದೊಂದು ಮಾಡಿದ್ರೆ ನಿಮ್ಮ ನಿಲುವು ಏನಾಗಿರ್ತದೆ ಅಂತ ಸರ್ ನೋಡ್ರಿ. ಮತ್ತು ಅದ್ರ ಜೊತೆ ಒಂದು ಮಾತು ಹೇಳ್ತದೆ ಸರ್, ಮಹಾನುಭಾವರು ಈಗಾಗಲೇ ಜಾಗ ನೋಡಿದ್ದಾರೆ, ಮಲಪ್ರಭಾ ನದಿ ದಂಡೆಯಲ್ಲಿ ಪೀಠ ಕಟ್ತಾರೆ, ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ. ನಾವು ಮಾಡಿದ ತಪ್ಪಿಗೆ ಅದು ಮೂಲ ಪೀಠ ಪಂಚಮಸಾಲಿ ಸಮಾಜದ ಕೂಡಲ ಸಂಗಮ ಜಯ ಮೃತ್ಯುಂಜಯ ನೇತೃತ್ವದ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಮೂಲಪೀಠ. ಆ ಮೂಲಪೀಠ ಇಟ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಮಗೂ ಗುರ್ತೈತಿ. ಎಷ್ಟರ ಮಟ್ಟಿಗೆ ಜೀವದ ಭದ್ರತೆ ಐತೆ ಅನ್ನೋದು ನಿಮಗೂ ಗುರ್ತೈತಿ, ಸಮಾಜಕ್ಕೂ ಗುರ್ತೈತಿ. ಅದು ಮೂಲಪೀಠ. ಆ ಮೂಲಪೀಠ ಇಟ್ಕೊಂಡು ಸಮಾಜದ ಹಿರಿಯರು, ಉಳಿದಂಥ ಶಾಸಕರುಗಳು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಸೇರಿಕೊಂಡು ಮತ್ತೊಂದು ಸೂಕ್ತವಾದ ಜಾಗೆಯನ್ನು ನೋಡಿ ಒಂದು ಶಾಖಾ ಮಠವನ್ನು ಮಾಡ್ತೇವೆ ಅಂತ ಹೇಳಿ ಮುಖ್ಯವಂತ ಹೇಳಿಲ್ಲ. 2028ಕ್ಕೆ ಅದ್ದೂರಿಯಾಗಿ ಹೊಳ್ಳಿ ಅಲ್ಲಿಗೆ ಬರ್ತೇವೆ. 2028ಕ್ಕೆ ಭವ್ಯವಾದ ಅಡ್ಡಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಅಲ್ಲೇ ಬರ್ತೇವೆ. 25 ಮುಗಿಯಾಕೆ ಬಂತು, ಆಗಸ್ಟ್. ಇನ್ನೆಷ್ಟು ದಿವಸ 2028 ಬರೋಕ್ಕೆ 4 ತಿಂಗಳು. ಹಾಂ, 4 ತಿಂಗಳು. 4 ತಿಂಗಳಲ್ಲೋ 2.5 ವರ್ಷ. 2.5 ವರ್ಷ 2028. ಕಾಶಪ್ಪನವ್ರ ಅವಧಿ ಹೇಳಾಕತ್ತೀರಿ ಏನು? ಹೆಂಗಿಲ್ಲ ಕಾಶಪ್ಪನವ್ರ ಅವಧಿ ನಾ ಯಾಕೆ ಹೇಳಕ್ಕೆ ಹೋಗ್ಲಿಕ್ಕೆ, ನಾನು ಅಲ್ಲಿ ಮತದಾರರು ಅಲ್ಲ, ಏನೂ ಅಲ್ಲ. 28ಕ್ಕೆ ಅದ್ದೂರಿಯಾಗಿ ಅಲ್ಲೇ ಬರ್ತೇವಪ್ಪ, ಮಟ್ಟ ಆ ಪೀಠಕ್ಕೆ ಬರ್ತೇವೆ ಕೇಳಕ್ಕೆ. ಈಗ ಅಲ್ಲಿವರೆಗೆ ಏನು ಈಗ ಅವರು ಒಂದು ಬದಲಾವಣೆ ಮಾಡ್ತೀವಿ ಅಂತ ಏನು ಅಧಿಕಾರ ಐತಿ ಬದಲಾವಣೆ ಮಾಡೋಕ್ಕೆ? ಟ್ರಸ್ಟ್ ಅಧ್ಯಕ್ಷ ಯಾರು ಮಾಡಿದ್ರೆ ಟ್ರಸ್ಟ್? ಸರ್ಕಾರದ ವಿರುದ್ಧದ ಹೇಳಿಕೆ ವಾಟ್ ಇಸ್ ದ ಸ್ಯಾಂಟಿಟಿ? ಸಿದ್ದರಾಮಯ್ಯ ಅವರು ಜನರ ಮನಸ್ಸಿನಾಗ ಅದ ರೀ. ಇನ್ನೊಬ್ರು ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅಂದ್ರೆ ಕಾಶಪ್ಪನವ್ರ ಈ ಹೇಳಿಕೆ ಹಿಂದೆ ಸರ್ಕಾರ ಇದೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಅಂದರೆ ಸ್ವಾಮೀಜಿಯವರು ಹೇಳಿರೋದು ಏನಂದ್ರೆ ಸರ್, ಒಂದು 2 ದಿವಸ ಹಿಂದ್ಗಡೆ ನಿಯಂತ್ರಣ ಇಲ್ಲ. ಒಂದು ಸಮಾಜದ ಜಗದ್ಗುರುವಿನ ವಿರುದ್ಧ ಈ ರೀತಿ ಮಾಡುವಾಗ ಕೂಡೂ 4 ಮಂದಿ ಎಲ್ಲರೂ ಕೂಡಿ ನಮ್ಮ ಆಸ್ತಿ ಕಾಶಪ್ಪನವ್ರು ಹಾಕಿಲ್ಲ, ಕಾಶಪ್ಪನವ್ರ ಆಸ್ತಿ ನಾನು ಹಾಕಿಲ್ಲ, ಕೂಡೂ ಭಿನ್ನಾಭಿಪ್ರಾಯ ಇದ್ರೆ ಬಗೆಹರಿಸುವ ಅನ್ನುವಂಥ ಮಾತನ್ನು ನಾನು ಮೊನ್ನೆ ಹೇಳ್ತೇನೆ, ಇವತ್ತು ಹೇಳ್ತೇನೆ. ಬಹುತೇಕ ಅವ್ರು ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ. ಹೀಸ್ ಅಜೆಂಡಾ ಇಸ್ ಡಿಫ್ರೆಂಟ್. ಹೆಂಗಾರ ಮಾಡಿ ಮುಖ್ಯಮಂತ್ರಿಗಳಿಗೆ ಒಳ್ಳೆಯವಾಗಕ್ಕೆ ಹೋಗಿ ಸಂಪುಟ ಪುನರ್ರಚನೆ ಆದರೆ ಮಂತ್ರಿ ಆಗಬೇಕು ಅನ್ನೋದು. ಆದರೆ ಸಂತೋಷ ಪಡ್ತೇವೆ ನಾವು, ನಮ್ಮ ಸಮಾಜದ ಒಬ್ಬ ಮಂತ್ರಿ ಆದಂತ ಸಂತೋಷ ಪಡ್ತೇವೆ, ನಾವೇನು ಅಸಂತೋಷ ಪಡೋದಿಲ್ಲ. ಆದರೆ ಮಂತ್ರಿ ಆಗೋಕ್ಕೆ ಸಮಾಜವನ್ನು ತುಳಿದ ಮಂತ್ರಿ ಆಗುವಂಥ ಉದ್ಯೋಗ ಮಾಡಬಾರ್ದು. ಅಂದರೆ ಇದು ಸರ್ ಮಂತ್ರಿ ಕಂಪ್ಲೀಟ್ ಬೇಕಾದ ಪ್ರಶ್ನೆಗೆ ಹೇಳ್ತೀನಿ. ನನಗೆ ಒಂದು ನಿಮಿಷ ಹಿಂದೆ ಇಂಗ್ಲೀಷ್ನಾಗ ಒಂದು ಸಿನಿಮಾ ಇತ್ತು, ಕಿಲ್ ದೆಮ್ ಆಲ್ ಕಮ್ ಬ್ಯಾಕ್ ಅಲೋನ್ ಅಂತ. ಕಿಲ್ ದೆಮ್ ಆಲ್ ಕಮ್ ಬ್ಯಾಕ್ ಅಲೋನ್. ಸಮಾಜವನ್ನು ತುಳಿದ ಮಂತ್ರಿ ಆಗೋದಾದ್ರೆ ನಾವು ಎಲ್ಲರೂ ಕೂಡ ಕಾಶಪ್ಪನವ್ರು ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಹೇಳಕೋತಾ ಇರೋದು. ಸಮಾಜ ತುಳಿದ ಮಂತ್ರಿ ಆಗೋದಿದ್ರೆ ಆ ಕೆಲಸ ಮಾಡಬೇಡಪ್ಪ, ನೀನು ಮಂತ್ರಿ ಆಗಬೇಕು ಅನ್ನೋಂಗಿದ್ರೆ ಎಲ್ಲ ಪಂಚಮಸಾಲಿಯರು ಕೂಡ ಕಾಶಪ್ಪನವ್ರನ್ನ ಮಂತ್ರಿ ಮಾಡಿಬಿಡ್ರಮ್ಮೆ ಅಂತ ಹೇಳ್ತೇವೆ. ಈ ಮಟ್ಟಕ್ಕೆ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಹೋಗಬಾರ್ದು. ಒಬ್ಬ ಸ್ವಾಮಿಗಳಿಗೆ ಕಣ್ಣೀರನ್ನು ತರಿಸ್ಬಾರ್ದು. ಇವತ್ತು ಬಂದು ದವಾಖಾನೆ ಬಂದು ಮಾಡ್ಕೊಂಡು BP ಶುಗರು ಎಲ್ಲ ಹೆಚ್ಚಾಗಿ ಸ್ವಾಭಾವಿಕ. ಮನುಷ್ಯನಿಗೆ ಸ್ಟ್ರೆಸ್ ಆದಾಗ ಪ್ರಕೃತಿ ಸ್ವಲ್ಪ ಅಲ್ಲೋಲಕ್ಕಲ್ಲೋ ಮನುಷ್ಯನ ದೇಹ ಸ್ವಲ್ಪ ಹಿಂದೆ ಮುಂದಾಗ್ತದೆ. ನಾವು ಯಾವುದೇ ಕಾರಣಕ್ಕೆ ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಬಗ್ಗೋದಿಲ್ಲ. ನಮಗೂ ಕೂಡ ಸ್ವಾಭಿಮಾನ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿಯ ಬೆನ್ನಿಗೆ ಅತ್ಯಂತ ಸದೃಢವಾಗಿ, ಹಿಂದಿನಿಗಿಂತ ಸದೃಢವಾಗಿ ನಾವು ನಿಲ್ತೇವೆ ಸಮಾಜದವರು ಅನ್ನುವಂಥ ಮಾತನ್ನು ಹೇಳಿ, ಶ್ರೀಗಳು ಕೂಡ ಇದರಿಂದ ವಿಚಲಿತರಾಗಬಾರ್ದು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೀನಿ. ಸ್ವಾಮೀಜಿ ಮುಂದಿನ ನಡೆ ಅದನ್ನು ಎಲ್ಲಿರಬೇಕು, ಅವರು ಯಾವ ರೀತಿ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನೀವೇನು ಮಾಡ್ತೀರಿ ಅಂತ ಈಗ ಹಿರಿಯರು ಸ್ವಾಮೀಜಿಗಳಿಗೆ ಸಮಾಜದ ವತಿಯಿಂದ ಭರವಸೆಯನ್ನು ಕೊಡ್ತೇವೆ. ಇದಕ್ಕಿಂತ ನೆಮ್ಮದಿಯಾಗಿ, ಇದಕ್ಕಿಂತ ಉತ್ಸುಕತೆಯಿಂದ ಸಮಾಜ ಸಂಘಟನೆಯನ್ನು ಮಾಡುವಂಥ ವಾತಾವರಣವನ್ನು ನಿರ್ಮಿಸಿಕೊಡ್ತೀವಿ, ಕಲ್ಪಿಸಿಕೊಡ್ತೀವಿ. ಅದಕ್ಕೆ ಬೇಕಾಗುವಂಥ ಎಲ್ಲ ಸಹಾಯವನ್ನು ಮಾಡೋಕ್ಕೆ ರಾಜ್ಯದ ಪಂಚಮಸಾಲಿ ಜನಾಂಗ ಸಿದ್ಧ ಇದೆ. ಅಂದರೆ ಅದು ಬೇರೆ ಪೀಠನೂ ಆಗಿರ್ಬೋದು. ಪೀಠ ಇಲ್ಲ, ಪೀಠ ಇದೆ. ಈ ಪೀಠ ಯಾರಪ್ಪನ ಸೊತ್ತು ಅಲ್ಲ, ಜಯ ಮೃತ್ಯುಂಜಯ ಸ್ವಾಮೀಜಿಯ ಸೊತ್ತು. ಇವತ್ತು ನನ್ನ ಕಡೆ ಅಧಿಕಾರ ಐತಿ, ಅಲ್ಲಿ ಯಾರನ್ನೂ ಬರ್ಗೊಡೋದಿಲ್ಲ, ಅದನ್ನು ಮಾಡೋದಿಲ್ಲ ಅಂತ ಹೇಳ್ಬೋದು. ಪೊಲೀಸರಂತ ಬಂದು ದುರ್ಬಳಕೆ ಮಾಡ್ಕೊಂಡು ನಿರಪರಾಧಿಗಳ ಮೇಲೆ FIR ಮಾಡಿಸ್ಯಾರ. ಮೊನ್ನೆ ಸ್ವಾಮೀಜಿಯವರು ಈ ಬೀಗದ ಚರ್ಚೆ ಪಡ್ಕೋತೀನಿ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡ್ಯಾರ ಸ್ವಾಮಿಗಳಿಲ್ಲ ಅನ್ನೋದಲ್ಲ. ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳಿಗೆ ನಾವೆಲ್ಲರೂ ಭದ್ರ.
ಈಗ ಸ್ವಾಮೀಜಿ ಏನು ಹೇಳಿದ್ರು ಸರ್ ತಮ್ಮ ಬಳಿ? ನಾನು ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ. ಆರೋಗ್ಯ ಪೂರ್ತಿ ಗುಣಮುಖರಾಗಲಿ, ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸ್ರಿ. ಶ್ರಾವಣ ಮಾಸದಾಗ ಎಲ್ಲ ಹಿರಿಯರು ಕೂಡ್ಕೊಂಡು ಒಂದು ಸಭೆ ಮಾಡುವಂಥ ನಿರ್ಣಯವನ್ನು ಮಾಡೋಣ. ಈಗ ಫಸ್ಟ್ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಸ್ವಾಭಾವಿಕ ಮನಸ್ಸಿಗೆ ನೋವಾಗಿದೆ. ಮಠಕ್ಕೆ ಹೋಗ್ತೀನಿ ಅಲ್ಲಿ ಕೇಳಿಲ್ಲ ನಾನು. ಅಲ್ಲಿ ಬೀಗ ಹಾಕೋದು, ಅಲ್ಲಿ ಮುಸ್ಲಿಂ ಸಮುದಾಯದ ಯುವಕರನ್ನು ನಿಲ್ಲಿಸೋದು, ಯಾರು ಬರ್ತಾರೋ ಫೋಟೋ ತೆಗೆದು ಕಳಿಸೋದು. ಇವತ್ತು ಬೀಗ ಹಾಕುವ ಕೆಲಸ ನಡೆದಿದೆ ಸರ್, ಅದಕ್ಕೆ ಕೇಳ್ತಾ ಇರೋದು. ಹಾಕಲಿ ಬಿಡ್ರಿ, ಹಾಕಲಿ. ಈ ರೀತಿ ಉಸಿರುಗಟ್ಟುವಂಥ ಕೆಲಸ ಪ್ರತಿ ಬರೀ 2 ವರ್ಷದಿಂದ ಮಾಡ್ತಾರೆ ಸರ್. ಒಂದು ದೀಪ ಆರ್ಬೇಕಾದ್ರೆ ಹೆಚ್ಚಿಗೆ ಉರಿದಾಡ್ತದೆ. ಸಾಕ? ಒಂದು ದೀಪ ಆರ್ಬೇಕಾದ್ರೆ ಹೆಚ್ಚಿಗೆ ಉರಿದಾಡ್ತದೆ. ದೀಪ ನಂದಬೇಕಾದ್ರೆ ಅದು ಜಾಸ್ತಿ ಉರಿತೈತಿ. ಬಗ್ ಮಾಡಿ ಕಣಿಕೆ ಡಮಾರ್ ದೀಪ ಕಾಶಪ್ಪನವ್ರೆ ಅಂತಾರೆ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.